ಮಾನ್ಯ ಮುಖ್ಯಮಂತ್ರಿಗಳವರ ಮಾತುಗಳನ್ನು ಸದನದ ಒಳಗಡೆ ಕೇಳ್ತಾ ಇದ್ವಿ. ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಒಂದು ರಾಜಕೀಯ ಭಾಷಣ, ಸದನವನ್ನ ತಮ್ಮ ರಾಜಕೀಯ ಭಾಷಣ ಮಾಡೋದ್ರ ಮುಖೇನ ಈ ಸದನದ ಒಂದು ಗೌರವವನ್ನು ಕೂಡ ಹಾಳು ಮಾಡಿರ್ತಕ್ಕಂಥದ್ದು. ಈ ಸರ್ಕಾರ ಬಂಡ ಸರ್ಕಾರ ಇದೆ. ಮುಖ್ಯಮಂತ್ರಿಗಳು ಕೂಡ ಬಂಡರಿದ್ದಾರೆ. ಪಲಾಯನ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಇವರಾಗಿದ್ದಾರೆ. ರಾಜ್ಯದ ಬಗ್ಗೆ ಯಾವುದೇ ಒಂದು ಕಾಳಜಿಯನ್ನು ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿಗಳು. ನೋಡ್ತಾ ಇದ್ರೆ ಸದನದ ಒಳಗಡೆ ಆಡಳಿತ ಪಕ್ಷದ ಶಾಸಕರುಗಳು ಕೂಡ ಕಾಣ್ತಾ ಇಲ್ಲ. ಯಾರಿಗೂ ಕೂಡ ಸದನದ ಒಳಗಡೆ ಬರಬೇಕು ಅನ್ನುವ ಆಸಕ್ತಿನೂ ಕೂಡ ಆಡಳಿತ ಪಕ್ಷದ ಸದಸ್ಯರಿಗೆ ಕಾಣ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಅವರ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಮುಖ್ಯಮಂತ್ರಿಗಳು ಯಾವ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸ್ವತಃ ಆಡಳಿತ ಪಕ್ಷದ ಶಾಸಕರಿಗೂ ಕೂಡ ಇವತ್ತು ಬೇಸರ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇವರ ಒಂದು ಬಜೆಟ್ ಯಾವುದೇ ಒಂದು ರಾಜ್ಯದ ಒಳಿತಿಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಒಂದು ದೂರದೃಷ್ಟಿತ್ವ ಇಲ್ದಿರ್ತಕ್ಕಂಥ ಬಜೆಟ್ ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಈಗ ಪದೇ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು. ಬರಗಾಲ ವಿಚಾರದ ಬಗ್ಗೆ ಮಾತನಾಡಿದ್ರೆ ಹೋಗ್ರಿ ಕೇಂದ್ರ ಸರ್ಕಾರಕ್ಕೆ ಮಾತನಾಡಿ ಅಂತಾರೆ. ನಾನು ಕೇಳ್ತಾ ಇದ್ದೇನೆ, ಇಡೀ ದೇಶದಲ್ಲಿ ಇವತ್ತು 8-10 ರಾಜ್ಯಗಳಲ್ಲೂ ಕೂಡ ಬರಗಾಲ ಇದೆ. ಆ ರಾಜ್ಯದ ಮುಖ್ಯಮಂತ್ರಿಗಳು ಇವ್ರ ಥರ ಬಂಡತನ ಮಾಡ್ಕೊಂಡು ಕೂತಿಲ್ಲ. ಆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಿ ಬರಗಾಲ ಇದೆ ಅವರ ಖಜಾನೆಯಿಂದ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ರೀತಿ ದೆಹಲಿಗೆ ಹೋಗಿ ನಾಟಕ ಮಾಡಲಿಲ್ಲ, ದೆಹಲಿ ಚಲೋ ಅಂತೇಳಿ. ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಥರ ಅಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿ ಬಗ್ಗೆ ದೂರ್ತಕ್ಕಂಥ ಕೆಲಸ ಮಾಡಲಿಲ್ಲ. ಅವರವರ ಖಜಾನೆಯಿಂದ ಅಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹುಳುಕನ್ನು ಮುಚ್ಚಾಕೊಳ್ಳೋ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರನ ದೂರ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಇವತ್ತು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಖಂಡಿತ ಇವರ ನಡವಳಿಕೆ ನೋಡಿದ್ರೆ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇವತ್ತಲ್ಲ, ಮುಂದಿನ 3-4 ವರ್ಷನೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ನೋಡಿ, ಬಹುಶಃ ಇವತ್ತು ಕಾಂಗ್ರೆಸ್ ಅವರು ಸೋಲನ್ನು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಹತಾಶರಾಗಿ ಈ ರೀತಿ ದೂರನ್ನ ಕೊಡ್ತಕ್ಕಂಥ ಅವ್ರದೇ ಸರ್ಕಾರ ಇದೆ. ಆ ರೀತಿ ಏನು ಆರೋಪವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಆಧಾರ ಇದ್ರೆ ಜನರು, ರಾಜ್ಯದ ಜನತೆ ಮುಂದೆ ತರಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.